ಸರ್ವರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಾಮಾಜಿಕ ಪಿಡುಗುಗಳು ಎಂಬ ವಿಷಯದ ಬಗ್ಗೆ ಒಂದು ಮಾದರಿ ಪ್ರಬಂಧವನ್ನು ಹೇಗೆ ಬರೆಯಬಹುದು ಅನ್ನುವುದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಗಮನಿಸಿ. ಮೊದಲಿಗೆ ಪೀಠಿಕೆ. ವೈಜ್ಞಾನಿಕ ಪ್ರಗತಿಗಳು ಅಭಿವೃದ್ಧಿಯ ಸಂಕೇತ, ಸಾಮಾಜಿಕ ಪಿಡುಗುಗಳು ಅವನತಿಯ ಸಂಕೇತ. ಸಮಾಜದ ಪ್ರಗತಿಗೆ ಮತ್ತು ಮಾನವನ ಅಭಿವೃದ್ಧಿಗೆ ಮಾರಕವಾಗುವ ಅಂಶಗಳನ್ನೇ ಸಾಮಾಜಿಕ ಪಿಡುಗುಗಳು ಎನ್ನುವುದು. ದೇಹಕ್ಕೆ ಅನಾರೋಗ್ಯವಿದ್ದಂತೆ ಮತ್ತು ಮಾನವನ ಅಭಿವೃದ್ಧಿಗೆ ಮಾರಕವಾಗುವ ಅಂಶಗಳು ಸಾಮಾಜಿಕ ಪಿಡುಗುಗಳು. ದೇಹಕ್ಕೆ ಅನಾರೋಗ್ಯವಾದಾಗ ಅದಕ್ಕೆ ವೈದ್ಯಕೀಯ ಚಿಕಿತ್ಸೆ ಇರುವಂತೆ ಸಾಮಾಜಿಕ ಪಿಡುಗುಗಳಿಗೂ ಪರಿಹಾರೋಪಾಯಗಳಿವೆ. ಸ್ವಾಸ್ಥ್ಯ ಸಮೃದ್ಧ ಸಮಾಜ ನಿರ್ಮಾಣವಾಗಲು ಸಾಮಾಜಿಕ ಪಿಡುಗುಗಳ ಮೇಲೆ ವಿಜಯ ಸಾಧಿಸಬೇಕಿದೆ. ವಿಷಯ ನಿರೂಪಣೆ. ಪ್ರಮುಖ ಸಾಮಾಜಿಕ ಪಿಡುಗುಗಳೆಂದರೆ ಜಾತೀಯತೆ, ಅಸ್ಪೃಶ್ಯತೆ, ಮೂಢನಂಬಿಕೆ, ಮಹಿಳಾ ಶೋಷಣೆ, ಮಾದಕ ವಸ್ತು ಸೇವನೆ, ಭ್ರಷ್ಟಾಚಾರ, ಭಯೋತ್ಪಾದನೆ, ಬಡತನ, ಅನಕ್ಷರತೆ, ಕೋಮುವಾದ ಮುಂತಾದವು. ಜಾತೀಯತೆ ಅಂದರೆ ಭಾರತ ಜಾತ್ಯತೀತ ರಾಷ್ಟ್ರವಾಗಿದ್ದರೂ ಜಾತಿಯ ಹೆಸರಲ್ಲಿ ಮೇಲು ಕೀಳು, ಧರ್ಮಗಳಲ್ಲಿ ಒಡಕು, ಕೆಳಜಾತಿಯ ಜನರ ಶೋಷಣೆ ಇವೆಲ್ಲವೂ ಸಮಾನತೆಗೆ ಕಳಂಕವಾಗಿವೆ. ಅಸ್ಪೃಶ್ಯತೆ ವರ್ಣ ವ್ಯವಸ್ಥೆಯಲ್ಲಿ ಕೆಳವರ್ಗದವರನ್ನು ಮುಟ್ಟಿಸಿಕೊಳ್ಳದೆ ಅಥವಾ ದೂರವಿಟ್ಟು ಪಕ್ಷಪಾತ ಮಾಡಿ ಶೋಷಿಸಲಾಗುತ್ತದೆ. ಇದು ಇಂದು ಕಡಿಮೆಯಾಗಿದ್ದರೂ ಸಂಪೂರ್ಣವಾಗಿ ನಿವಾರಣೆಯಾಗಿಲ್ಲ. ಮೂಢನಂಬಿಕೆ. ನಂಬಿಕೆಯೇ ಜೀವನ, ಮೂಢನಂಬಿಕೆಯೇ ಮರಣ. ಬಲಿ ಕೊಡುವುದು, ಭೂತೋಚ್ಚಾಟನೆ, ಅಘೋರಿ, ಮಾಟ, ವಾಮಾಚಾರ, ಪಂಕ್ತಿಭೇದ, ಬೆನ್ನಿಗೆ ಕೊಕ್ಕೆ ಸಿಕ್ಕಿಸುವ ಸಿಡಿ ಪದ್ಧತಿ ಹೀಗೆ ಹಲವು ಮೂಢನಂಬಿಕೆಗಳು ಮಾನವನ ಅಜ್ಞಾನದ ಸಂಕೇತಗಳಾಗಿವೆ. ಮಹಿಳಾ ಶೋಷಣೆ, ವರದಕ್ಷಿಣೆ, ಹೆಣ್ಣು ಭ್ರೂಣ ಹತ್ಯೆ, ದೇವದಾಸಿ ಪದ್ಧತಿ, ಬಾಲ್ಯ ವಿವಾಹ, ಸತಿ ಸಹಗಮನ, ಅತ್ಯಾಚಾರ ಮುಂತಾದವುಗಳಿಂದ ಸ್ತ್ರೀ ಕುಲವು ಶೋಷಣೆಯಲ್ಲಿದೆ. ಮಾದಕ ವಸ್ತು ಸೇವನೆ, ಧೂಮಪಾನ, ಮದ್ಯಪಾನ, ತಂಬಾಕು ಮತ್ತು ಇತರ ಮಾದಕ ವಸ್ತುಗಳ ಸೇವನೆ ಮಾನವನ ಅನಾರೋಗ್ಯಕ್ಕೆ ಮಾತ್ರವಲ್ಲ, ಸಮಾಜವನ್ನು ಅನಾರೋಗ್ಯಕ್ಕೀಡು ಮಾಡುತ್ತದೆ. ಇದರ ನಶೆಯಲ್ಲಿ ಮಾನವ ಅಪರಾಧಗಳನ್ನು ಮಾಡುತ್ತಾನೆ. ಭ್ರಷ್ಟಾಚಾರ. ದೇಶವನ್ನು ಅಭಿವೃದ್ಧಿಗೊಳಿಸಲು ಪ್ರಮುಖ ಅಡ್ಡಿ ಎಂದರೆ ಭ್ರಷ್ಟಾಚಾರ. ಹೆಚ್ಚಾಗಿ ರಾಜಕೀಯ ಪೋಷಣೆಯಲ್ಲಿ ಲಂಚದ ಹಾವಳಿ ಬೆಳೆದಿದೆ. ಸರ್ಕಾರಿ, ಖಾಸಗಿ ಕ್ಷೇತ್ರಗಳಲ್ಲೂ ಇದು ವ್ಯಾಪಿಸಿದೆ. ಭಯೋತ್ಪಾದನೆ. ದೇಶ ವಿರೋಧಿ ಚಟುವಟಿಕೆಯಿಂದ ಹಿಂಸೆಯ ಮಾರ್ಗದ ಮೂಲಕ ಭಯೋತ್ಪಾದನೆ ವಿಶ್ವವನ್ನೇ ಕಾಡುವ ಸಮಸ್ಯೆಯಾಗಿದೆ. ಇದಕ್ಕೆ ಅಮಾಯಕರು ಬಲಿಯಾಗುತ್ತಿದ್ದಾರೆ. ಅನಕ್ಷರತೆ, ಬಡತನ ಇವು ಒಂದೇ ನಾಣ್ಯದ ಎರಡು ಮುಖಗಳಂತೆ. ಅನಕ್ಷರತೆ ಹೆಚ್ಚಾದಷ್ಟು ಬಡತನ ಹೆಚ್ಚುತ್ತದೆ. ಭಾರತ ಮುಂದುವರೆದ ರಾಷ್ಟ್ರದತ್ತ ದಾಪುಗಾಲು ಹಾಕುತ್ತಿದ್ದರೂ ಪೂರ್ಣ ಪ್ರಮಾಣದ ಸಾಕ್ಷರತೆ ಸಾಧಿಸಿಲ್ಲ. ಇನ್ನು ಬಡತನದ ರೇಖೆಯಲ್ಲೇ ಜನ ಬದುಕುತ್ತಿದ್ದಾರೆ. ಸಾಮಾಜಿಕ ಪಿಡುಗುಗಳ ನಿಯಂತ್ರಣಕ್ಕೆ ಪರಿಹಾರೋಪಾಯಗಳು. ಸಾಮಾಜಿಕ ಪಿಡುಗುಗಳಿಂದ ಪಾರಾಗಲು ಜನಸಂಖ್ಯೆ ನಿಯಂತ್ರಣ ಆಗಬೇಕು. ಸಾಕ್ಷರತೆ ಹೆಚ್ಚಬೇಕು. ವೈಜ್ಞಾನಿಕ ಮನೋಭಾವ ಬೆಳೆಯಬೇಕು. ಮತಧರ್ಮಗಳಲ್ಲಿ ಸಹಬಾಳ್ವೆ ವೃದ್ಧಿಯಾಗಬೇಕು. ಸರ್ಕಾರಗಳು ಮಾದಕ ವಸ್ತುಗಳ ಮೇಲೆ ನಿಷೇಧ ಹೇರಬೇಕು. ಮಹಿಳೆಯರ ಮೇಲಿನ ಗೌರವ ಹೆಚ್ಚಾಗಬೇಕು. ಭ್ರಷ್ಟಾಚಾರ, ಭಯೋತ್ಪಾದನೆ ನಿಗ್ರಹಕ್ಕೆ ಕಾನೂನು ಇನ್ನಷ್ಟು ಬಲಿಷ್ಠವಾಗಬೇಕು. ಉಪಸಂಹಾರ. ಕೇಂದ್ರ, ರಾಜ್ಯ ಸರ್ಕಾರ ಸಾಮಾಜಿಕ ಸುಧಾರಣೆಗೆ ಸಾಕಷ್ಟು ಯೋಜನೆಗಳನ್ನು, ಕಾರ್ಯಗಳನ್ನು ರೂಪಿಸುತ್ತಿದೆ. ಪ್ರಜೆಗಳು ಸಮಾಜದ ಹಿತದಲ್ಲಿ ತನ್ನ ಹಿತವನ್ನು ಕಾಣಬೇಕು. ಸಂಘ ಸಂಸ್ಥೆಗಳು ಕೈಜೋಡಿಸಬೇಕು. ಮುಖ್ಯವಾಗಿ ಯುವಜನಾಂಗ ಜಾಗೃತವಾಗಬೇಕು. ಹೀಗಾದಾಗ ಸಾಮಾಜಿಕ ಪಿಡುಗುಗಳ ಮೇಲೆ ನಿಯಂತ್ರಣ ಸಾಧ್ಯವೆಂಬುದು ನನ್ನ ಅನಿಸಿಕೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದಿಷ್ಟು ಸಾಮಾಜಿಕ ಪಿಡುಗುಗಳು ಎಂಬ ವಿಷಯವನ್ನು ನೀಡಿದ ಸಂದರ್ಭದಲ್ಲಿ ನಾವು ಹೇಗೆ ಒಂದು ಮಾದರಿ ಪ್ರಬಂಧವನ್ನು ಬರೆಯಬಹುದು ಅನ್ನುವುದನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ವಿಡಿಯೋ ನಿಮಗೆ ಇಷ್ಟ ಆದರೆ ಮರೆಯದೆ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ಮುಂದೆ ಬರುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸುಲಭವಾಗಿ ಸಿಗತ್ತೆ. ಧನ್ಯವಾದಗಳು.